ಹಾಯ್, ಎಲ್ಲರಿಗೂ ನಮಸ್ಕಾರ. ಹುಬ್ಳಿ ಟ್ರೇಡರ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಈಗ ನೋಡುತ್ತಿರುವುದು ನಿಫ್ಟಿ 50ಯ ಒನ್ ಡೇ ಟೈಮ್ ಫ್ರೇಮ್ನ ಚಾರ್ಟ್. ಮುಂದಿನ ದಿನಗಳಲ್ಲಿ ನಿಫ್ಟಿ 50ಯಲ್ಲಿ ಯಾವ ರೀತಿಯಲ್ಲಿ ಮೂವ್ಮೆಂಟ್ ಆಗಬಹುದು ಅದರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಈ ಹಿಂದೆ ನಿಫ್ಟಿಯಲ್ಲಿ ಯಾವ ರೀತಿಯ ಮೂವ್ಮೆಂಟ್ ಆಗಿದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಚಾರ್ಟ್ನಲ್ಲಿ ಹಲವಾರು ಝೋನ್ಗಳನ್ನು ಮಾರ್ಕ್ ಮಾಡಿದ್ದೇನೆ. ಆರ್ಡರ್ ಬ್ಲಾಕ್, ಚೇಂಜ್ ಆಫ್ ಕ್ಯಾರೆಕ್ಟರ್ ಮತ್ತು ಐಡಿಎಂ ಬ್ರೇಕ್ ಆಫ್ ಸ್ಟ್ರಕ್ಚರ್. ಹಲವಾರು ಝೋನ್ಗಳನ್ನು ನೀವು ಕಾಣಬಹುದು. ಅವುಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಈಗ ಏನಾಗಿದೆ ಅದರ ಬಗ್ಗೆ ತಿಳಿಯೋಣ. ಕೆಲವು ದಿನಗಳ ಹಿಂದೆ ನಿಫ್ಟಿಯಲ್ಲಿ ಒಂದು ಸಣ್ಣ ಕರೆಕ್ಷನ್ ಆಗುತ್ತದೆ. ನಂತರ ಸ್ವಲ್ಪ ಪುಲ್ ಬ್ಯಾಕ್ ಬಂದು ಮತ್ತೆ ಕರೆಕ್ಷನ್ ಆಗಲು ಪ್ರಾರಂಭಿಸುತ್ತದೆ. ಈ ಹಿಂದೆ ಎಷ್ಟು ಕರೆಕ್ಷನ್ ಆಗಿತ್ತೋ ಅದರ 2ರಷ್ಟು ಕರೆಕ್ಷನ್ ಆಗುತ್ತದೆ. ನಂತರ ಮತ್ತೆ ಪುಲ್ ಬ್ಯಾಕ್ ಬರಲು ಪ್ರಾರಂಭಿಸುತ್ತದೆ. ನಂತರ ಐಡಿಎಂ ಟ್ಯಾಪ್ ಆಗಿ ಈ ಹಿಂದೆ ಎಷ್ಟು ಸೆಲ್ಲಿಂಗ್ ಬಂದಿತ್ತೋ ಅಷ್ಟೇ ಸೆಲ್ಲಿಂಗ್ ಇಲ್ಲಿಯೂ ಬರುತ್ತದೆ. ಮತ್ತೆ ಪುಲ್ ಬ್ಯಾಕ್ ಬಂದು ಕರೆಕ್ಷನ್ ಆಗುತ್ತದೆ. ಆದರೆ ಮೂರನೇ ಕರೆಕ್ಷನ್ ಆಗುವಾಗ ನಿಫ್ಟಿಯು ನಿಧಾನವಾಗಿ ಕೆಳಗೆ ಬರಲು ಪ್ರಾರಂಭಿಸುತ್ತದೆ. ಅಂದರೆ ಮೊದಲೆರಡು ಸೆಲ್ಲಿಂಗ್ನಲ್ಲಿ ತುಂಬಾ ವೇಗವಾಗಿ ನಿಫ್ಟಿ ಕೆಳಗಡೆ ಬರುತ್ತಿತ್ತು. ಆದರೆ ಇದರಲ್ಲಿ ತುಂಬಾ ನಿಧಾನವಾಗಿ ಸೆಲ್ಲಿಂಗ್ ಆಗುತ್ತದೆ. ನಂತರ ಐಡಿಎಂ ತೆಗೆದುಕೊಂಡು ಆರ್ಡರ್ ಬ್ಲಾಕ್ ಟಾಪ್ ಆಗುವ ಮೂಲಕ ಮತ್ತೆ ನಿಫ್ಟಿ ಕೆಳಗೆ ಬರಲು ಪ್ರಾರಂಭಿಸುತ್ತದೆ. ಆದರೆ ಈ ಬಾರಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುವ ಬದಲು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತದೆ. ನಿಫ್ಟಿಯಲ್ಲಿ ಕರೆಕ್ಷನ್ ಆಗುವಾಗ ಈ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿರಲಿಲ್ಲ. ಈಗ ನಿಫ್ಟಿಯಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿರುವುದರಿಂದ ಈ ಆರ್ಡರ್ ಬ್ಲಾಕ್ ಅನ್ನು ಟ್ಯಾಪ್ ಆಗಿ ಕೆಳಗೆ ಬರುತ್ತದೆ. ಆದರೆ ಎಷ್ಟು ಕೆಳಗೆ ಬರಬಹುದು? ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುವ ಮೊದಲು ಎಷ್ಟು ಸೆಲ್ಲಿಂಗ್ ಬಂದಿತ್ತೋ ಅಷ್ಟೇ ಸೆಲ್ಲಿಂಗ್ ಬಂದು ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತದೆ. ಅಂದರೆ ಪ್ರೀವಿಯಸ್ ಹೈಯನ್ನು ಬ್ರೇಕ್ ಮಾಡಿ ಮೇಲೆ ಹೋಗಲು ಪ್ರಾರಂಭಿಸುತ್ತದೆ. ಈಗ ಮುಂದಿನ ದಿನಗಳಲ್ಲಿ ನಿಫ್ಟಿ 50ಯಲ್ಲಿ ಯಾವ ರೀತಿಯಲ್ಲಿ ಮೂವ್ಮೆಂಟ್ ಆಗಬಹುದು ಅದನ್ನು ನೋಡೋಣ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುವಾಗ ಎಷ್ಟು ಬೈಯಿಂಗ್ ಬಂದಿತ್ತೋ ಅಷ್ಟೇ ಬೈಯಿಂಗ್ ಬರುವ ಸಾಧ್ಯತೆಯಿದೆ. ಆದರೆ ಈಗಾಗಲೇ ಈ ಹಿಂದಿನಷ್ಟು ಬೈಯಿಂಗ್ ಬಂದಿದೆ. ಆದರೆ ಯಾವುದೇ ರೀತಿಯ ಕರೆಕ್ಷನ್ ಬಂದಿಲ್ಲ. ಆದ್ದರಿಂದ ಈ ಹಿಂದಿನ ಬೈಯಿಂಗ್ನ 2ರಷ್ಟು ಬೈಯಿಂಗ್ ಬರುವ ಸಾಧ್ಯತೆಯಿದೆ. ಅಥವಾ ಈ ಆರ್ಡರ್ ಬ್ಲಾಕ್ ಟ್ಯಾಪ್ ಆಗಿ ಮೇಲೆ ಹೋಗುವ ಸಾಧ್ಯತೆಯಿದೆ. ಈ ರೀತಿ ನಿಫ್ಟಿ 50ಯಲ್ಲಿ ಮೂವ್ಮೆಂಟ್ ಆಗುವ ಸಾಧ್ಯತೆಯಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ನಮಸ್ಕಾರ.